ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಚಿರಂತಿಮಠ್. ಹೇಗಿದ್ರೆ ವೀಕ್ಷಕರೇ, ಚೆನ್ನಾಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸುತ್ತೇನೆ. ಇವತ್ತು ಸೋಮವಾರ ಸಂಚಿಕೆ ನಿಮಗೆ ಹೋದ ಸೋಮವಾರ ಸಂಚಿಕೆಯಲ್ಲಿ ನಿಮಗೆ ಮೆಟ್ಟಡುವ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಈ ಸರ್ತಿ ನಿಮಗೆ ನಾಟಡು ಹೇಗೆ ಮಾಡಬೇಕು ಅನ್ನೋದನ್ನ ನಿಮಗೆ ತೋರಿಸ್ಕೊಡ್ತೀನಿ. ಇವತ್ತು ನಾವೆಲ್ಲಿ ಬಂದಿವಪ್ಪ ಅಂದ್ರೆ ಶ್ರೀ ಹಿಂಗುಲಾಂಬಿಕಾ ದೇವಸ್ಥಾನದಲ್ಲಿ ಬಂದಿದ್ದೇವೆ. ಇಲ್ಲಿ ಕೂಡ ನವರಾತ್ರಿಯಲ್ಲಿ 9 ದಿನಗಳಲ್ಲಿ ದೇವಿಯ ಪ್ರತಿಷ್ಠಾಪನೆ ಇರುತ್ತೆ. ಇಲ್ಲಿ ರಾತ್ರಿ ಎಲ್ಲ ತುಂಬಾ ಒಳ್ಳೆ ಕಾರ್ಯಕ್ರಮ ಕೊಡ್ತಾರ. ಗರ್ಭ ಇರುತ್ತೆ, ದಾಂಡಿಯಾ ಇರುತ್ತೆ. ನಿನ್ನೆ ಕುಮಾರ್ಚನೆ ಮಾಡಿದ್ರು, ತುಂಬಾ ಅದ್ಭುತವಾದ ಇಲ್ಲಿ ಕೊಡ್ತಾರ. ನೀವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಆ ದೇವಿಯ ಆರಾಧನೆ ಮಾಡಿ ಎಲ್ಲರಿಗೂ ಒಳ್ಳೇದಾಗಲಿ, ಶುಭವಾಗಲಿ ಅಂತ ಹೇಳ್ತಾ ಇವತ್ತಿನ ನಾವು ಸಂಚಿಕೆಯಲ್ಲಿ ನಾಟಡು ಹೇಗೆ ಮಾಡಬೇಕು ಅನ್ನೋದನ್ನ ನಮ್ಮ ಮಕ್ಕಳ ಜೊತೆ ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನಾವು ನಮಸ್ಕಾರ ಮಾಡೋದು ನೋಡೋಣ, ಬನ್ನಿ. ಎಂದರೆ ಕಾಲುಗಳಿಂದ ಹಿಮ್ಮಟ್ಟಿ ಮಾಡುವುದಕ್ಕೆ, ಅಂಚಿತ ಪಾದ, ಕುಂಚಿತ ಪಾದ ಇವುಗಳಿಂದ ಮಾಡುವುದಕ್ಕೆ ನಾವೇನಂತಂದ್ರೆ ನಾಟಡು ಅಂತೀವ್ರಿ. ಇವತ್ತು ನಾಟಡು ಹೇಗ್ ಮಾಡ್ಬೇಕು ಅನ್ನೋದನ್ನ ಮೊದಲಿಗೆ ನಾನು ಹೇಳ್ಕೊಡ್ತೀನಿ. ನಂತರ ನಮ್ಮ ಮಕ್ಕಳು ಹೇಗ್ ಮಾಡಿದ್ರು ಅನ್ನೋದ ನೀವು ಹೇಳ್ತಾರೆ, ಓಕೆನಾ? ಇವಾಗ ನೋಡೋಣ ಬನ್ನಿ. ಇವತ್ತಿನ ಸಂಚಿಕೆಯಲ್ಲಿ ನಾಟಡುವು ಮಾಡ್ಲತ್ತೀವಲ್ರಿ. ಆ ನಾಟಡು ಶುಲ್ಕಟ್ ಏನಪ್ಪಾ ಅಂದ್ರೆ ತೈ ಯುಂ ದ ತ ತೈ ಹಿ ತಾಹ. ಮತ್ತೊಮ್ಮೆ ಹೇಳ್ತೀನಿ ನೋಡ್ರಿ. ತೈ ಯುಂ ದ ತ ತೈ ಹಿ ತಾಹ. ತಾಳ ಯಾವ್ದಪ್ಪ ಅಂದ್ರೆ ಆದಿತಾಳ. ಆದಿತಾಳ. ಇಲ್ಲಿ ನಿಮ್ಗೆ ಶಿರೋಬದ್ಧದಲ್ಲಿ ನಾಟಡು ಮಾಡ್ಬೇಕಾದ್ರೆ ನಾವ್ ಯಾವ್ಯಾವ ಉಪಯೋಗ ಮಾಡ್ಕೋತೀವ್ರಿ? ಯಾವ ಮಾಡ್ತೀವ್ರಿ? ಸಮ ದುತ್ತ. ಸಮ ದುತ್ತ, ಹೌದಿಲ್ರಿ? ಮತ್ತೆ ದೃಷ್ಟಿಭೇದದಲ್ಲಿ ಯಾವ್ಯಾವ ಉಪಯೋಗ ಮಾಡ್ಕೋತೀವಿ ನಾವು ನಾಟಡುದಲ್ಲಿ? ಸಮ ಪ್ರಲೋಕಿತ. ಯಾವ್ದ್ರಿ? ನೋಡ್ರ ವೀಕ್ಷಕರೇ, ನಮ್ಮ ಮಕ್ಕಳು ಎಷ್ಟು ಹುಷಾರದಾರ, ಎಲ್ಲ ಹೇಳ್ತಾರ. ನೀವು ಕೂಡ ನಮ್ಮ ಮಕ್ಕಳು ನೋಡಿ, ನೀವು ಎಷ್ಟೋ ಜನ ಕಲಿಬೇಕನ್ನೋ ಆಸಕ್ತಿ ಇರ್ತದಲ್ಲ, ನೋಡಿ ಕಲೀಲಿ ಅಂತ ಅನ್ನೋ ಆಸೆಗೆ ನಮ್ಮ ಮಕ್ಕಳ ಜೊತೆ ನಿಮ್ ಮಾಡ್ತಾ ಇದೀವಿ. ಈಗ ನಾಟಡು ಹೇಗ್ ಮಾಡ್ಬೇಕನ್ನೋದನ್ನ ನಾನು ಫಸ್ಟಿಗೆ ತೋರಿಸ್ತೀನಿ. ನಾನು ಪತಾಕಾಸ್ತ ಅರೆಮಂಡಲದಲ್ಲಿ ಕುಳ್ಕೊಂಡು ತ್ರಿಪತಾಕಾಸ್ತ ಶುಲ್ಕಟ್ ನೋಡ್ರಿ. ತೈ ಯುಂ ದ ತ ತೈ ಹಿ ತಾ ಹ. ತೈಯುಂ ದತ್ತ ತೈಯುಂ ತಾಂ ತೈಯುಂ ದತ್ತ ತೈಯುಂ ತಾಂ ತೈಯುಂ ದತ್ತ ತೈಯುಂ ತಾಂ ತೈಯುಂ ದತ್ತ ತೈಯುಂ ತಾಂ ತೈಯುಂ ದತ್ತ ತೈಯುಂ ತಾ ಹ ತಾಂ. ನಾವು ನೋಡಿದ್ರೆ ವೀಕ್ಷಕರೇ, ನಾವು ಎಷ್ಟು ಕಾಲದಲ್ಲಿ ಮಾಡ್ತೀವ್ರಿ? ಎಷ್ಟು ಕಾಲ? 3 ಕಾಲ, ಹೌದಿಲ್ಲ? ಯಾವ್ಯಾವು? ವಿಳಂಬ, ಮಧ್ಯಮ, ದ್ರುತ. ಹೌದ್ರಿ? ವಿಳಂಬ, ಮಧ್ಯಮ, ದ್ರುತ. ಫಸ್ಟ್ ಸ್ಪೀಡ್, ಸೆಕೆಂಡ್ ಸ್ಪೀಡ್, ಥರ್ಡ್ ಸ್ಪೀಡ್. ಹೌದಿಲ್ಲ? ಈಗ ನಾನು ನಿಮ್ಗೆ ಹೇಳ್ತೀನಿ, ನೀವು ಮಾಡ್ರಿ, ಓಕೆನಾ? ಅರೆಮಂಡಲ್ ಕೊಡ್ರಿ. ಕರೆಕ್ಟಾಗಿ ಕೊಡ್ಬೇಕು, ಸ್ಟ್ರೇಟ್ ಆಗಿ ನೋಡ್ಬೇಕು, ನೇರವಾಗಿ ನೋಡ್ಬೇಕು. ಯಾವ ಮುಖ? ಸಮದಲ್ಲಿ ಇರ್ಬೇಕು, ಹೌದಿಲ್ಲ? ಸಮದಲ್ಲಿ ಇರ್ಬೇಕು. ಶುಲ್ಕಟ್ ಹೇಳ್ತೀನಿ ನೋಡ್ರಿ. ಶುಲ್ಕಟ್ ಯಾವ್ದು ಗೊತ್ತೈತ? ಅರೆಮಂಡಲ್ ಕುಳಿತುಕೊಂಡ್ರ ಹಸ್ತ ಯಾವ್ದು ಬರ್ತದ? ತ್ರಿಪತಕ ಹಸ್ತ. ಕರೆಕ್ಟ್ ಆಗಿ ಇಟ್ಕೋಬೇಕು, ಸ್ಟ್ರೇಟ್ ಆಗಿರ್ಬೇಕು. ಕರೆಕ್ಟ್ ಆಗಿರ್ಲಿ. ಕೂಡು, ಅರೆಮಂಡಲ ಕೂಡು, ಸ್ಟ್ರೇಟ್ ಆಗಿ ನೋಡು. ಗುಡ್. ಕರೆಕ್ಟ್ ಆಗಿ ಕೂಡಮ್ಮ. ವೆರಿ ಗುಡ್. ಸ್ವಲ್ಪ ಸರಿಮಾ. ಕರೆಕ್ಟ್ ಆಗಿ ಇಟ್ಕೋ. ಅರೆಮಂಡಲ್ ಕೂಡು. ವೆರಿ ಗುಡ್. ಸ್ಟಾರ್ಟ್ ಮಾಡೋಣ. ಕಿಟ್ಟ ಟಕ್ಕ ತೈ ಚುಂ
ದ ತ ತೈ ಹಿ ತ ಹ ತೈ ಯುಂ ದ ತ ತೈ ಹಿ ತ ಹ ತೈಯುಂ ದ ತ ತೈ ಹಿ ತ ಹ ತೈಯುಂ ದತ್ತ ತೈ ಹಿ ತ ಹ ತೈಯುಂ ದತ್ತ ತೈಯುಂ ತಾಂ ತೈಯುಂ ದತ್ತ ತೈಯುಂ ತಾಂ ತೈಯುಂ ದತ್ತ ತೈಯುಂ ತಾಂ ತೈಯುಂ ದತ್ತ ತೈಯುಂ ತಾಂ ತೈಯುಂ ದ ತ ತೈ ಹಿ ತ ಹ ತಾಂ. ನೋಡಿದ್ರ ವೀಕ್ಷಕರೇ, ನಮ್ಮ ಮಕ್ಕಳು ಹೇಗೆ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರಲ್ಲ. ನಿಮಗೆ ತುಂಬ ಇಷ್ಟ ಆಗುತ್ತಾ ಅನ್ಕೋತೀನಿ. ಈ ಸಂಚಿಕೆ ಕೆಳಗೆ ಮೆಸೇಜ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಎಲ್ಲ ಕಡೆ ನೋಡಿ. ನಮ್ಮ ಮಕ್ಕಳು ಇವತ್ತು ಸೋಮವಾರ ಸಂಚಿಕೆಯಲ್ಲಿ ಎಲ್ಲ ವೈಟ್ ಡ್ರೆಸ್ ಹಾಕೊಂಡ್ರೆ, ಇವತ್ತು ನವದುರ್ಗೆ ದೇವ್ರದ್ದು ಇವತ್ತು ಬಿಳಿ ಬಣ್ಣ ಇರುತ್ತೆ. ಅದಕ್ಕಾಗಿ ಎಲ್ಲರೂ ಮುದ್ದು ಮಕ್ಕಳು ಬಿಳಿ ಬಣ್ಣ ಧರಿಸ್ಕೊಂಡು ನಿಮ್ಮ ಮುಂದೆ ನಾಟಡು ಹೇಗೆ ಮಾಡಬೇಕು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಎಲ್ಲ ಕಡೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನಿಮ್ಮ ಮನೆ ಮಗಳು ಏನಾದರೂ ತಪ್ಪಾದರೆ ಕ್ಷಮೆ ಇರಲಿ ಅಂತ ಹೇಳ್ತಾ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.